3 ವರ್ಷ Sir, you say in English, sir. English one, sir, please. English. ಅಲ್ಲ 3 ವರ್ಷ ನಾನು ಅದನ್ನ ಈಗಾಗಲೇ ಆ ಪ್ರಶ್ನೆ ಕೇಳಿದೆ, ನೀವು ಕೇಳಿಸ್ಕೊಂಡಿಲ್ಲ ಅಂತ ಕಾಣ್ತದೆ. 3 ವರ್ಷದಲ್ಲಿ ಸಿದ್ದರಾಮಯ್ಯನವರು ಯಾಕೆ ಮಾಡಲಿಲ್ಲ? ಸಿದ್ದರಾಮಯ್ಯವರು ಇಲ್ಲಾರ್ದಂತ ಆಸಕ್ತಿ ನಿಮಗೇನಿದೆ? ಇದರ ಅರ್ಥ ಏನೋ ಡೀಲ್ ಆಗಿದೆ ಅನ್ನೋಂಥದ್ದು ಇದೇ ಅಲ್ಲ. ಇದ್ರ ಬಗ್ಗೆ ಉತ್ತರ ಕೊಡ್ತಾ ಇಲ್ಲ ನೀವು. ಅಲ್ಲಲ್ಲ, ಅದನ್ನ ದೇವೇಗೌಡರು ಈಗಾಗಲೇ ಹೇಳಿದ್ದಾರೆ. ಅದರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟನೆಯನ್ನು ಕೊಡೋದು ಬಿಟ್ಟು ಅವರು ರೇಗಾಡ್ತಾ ಇದ್ದಾರೆ. ಮನುಷ್ಯ ಯಾವಾಗ ರೇಗಾಡ್ತಾನೆ? ನೀವು ನನಗೆ ಈ ಮೊದಲಿನ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಆಯ್ತು, ಈಗ ಹೊರಗಡೆ ಬಂದಾಯ್ತು, 10 ಪ್ರಶ್ನೆ ಕೇಳ್ತಾ ಇದ್ದಾರೆ. ನಾವು ಆರಾಮಾಗಿ ನಿಮ್ ಜೊತೆಗೆ ಉತ್ತರ ಕೊಡ್ತಾ ಇದ್ದೀವಿ ತಾನೆ. ಯಾಕೆ ಅವ್ರಿಗೆ ಕೊಡಕ್ ಆಗ್ತಾ ಇಲ್ಲ? ಯಾಕಷ್ಟು ರೋಷ, ಕೋಪ, ರೋಷಾಗ್ನಿ ಯಾಕೆ ಹುಟ್ಟಿ ಬರ್ತಾ ಇದೆ ಅಂತಂದ್ರೆ, ಮನುಷ್ಯ ಯಾವಾಗ ತಪ್ಪು ಮಾಡ್ತಾನೆ ಅವಾಗ ಅದನ್ನ ಸಮರ್ಥನೆ ಮಾಡಲಿಕ್ಕೆ ಆಗೋದಿಲ್ಲ. ಅವಾಗ ಹತಾಶರಾಗಿ ಕೂಗಾಡ್ತಾರೆ, ಕಿರ್ಚಾಡ್ತಾರೆ. ಈಗ ಅವರು ಕೂಗಾಡುದು, ಚೀರಾಡುವುದರ ಅರ್ಥ ಹಿ ಹ್ಯಾಸ್ ಡನ್ ಸಮಥಿಂಗ್ ರಾಂಗ್. ಅದಕ್ಕೆ ಅವರು ಜೈಲು ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ನಾವೇನ್ ಜೈಲಿಗೆ ಹಾಕ್ತೀವಿ? ನಿಮ್ಮ ಮನೆಯಲ್ಲಿ ನೀವು ಜನರನ್ನ ಜೈಲಿಗೆ ಹಾಕಿ ತಯಾರು ಮಾಡಿ ಪೊಲೀಸರನ್ನು ಕಳಿಸಿದ್ರಲ್ಲ. One statement, sir. He says that BJP and JDS are trying to send him to jail. That's what I have already said. If somebody does some criminal thing, then he will go to jail. If D.K. Shivakumar has not done anything, why he should afraid? Means he himself feeling that he has done something wrong, and because of that, he is now trying to, in a way, anticipatory bail he is putting now. He is blaming you, sir. You are trying to There is no conspire. question. Why we should conspire? There is no conspire. There is no question of it. If he wants, let him give a transparent government, nothing is going to happen. Sir, you say in English, sir. English one, sir, please. English. ಅಲ್ಲ 3 ವರ್ಷ ನಾನು ಅದನ್ನ ಈಗಾಗಲೇ ಆ ಪ್ರಶ್ನೆ ಕೇಳಿದೆ, ನೀವು ಕೇಳಿಸ್ಕೊಂಡಿಲ್ಲ ಅಂತ ಕಾಣ್ತದೆ. 3 ವರ್ಷದಲ್ಲಿ ಸಿದ್ದರಾಮಯ್ಯನವರು ಯಾಕೆ ಮಾಡಲಿಲ್ಲ? ಸಿದ್ದರಾಮಯ್ಯವರು ಇಲ್ಲಾರ್ದಂತ ಆಸಕ್ತಿ ನಿಮಗೇನಿದೆ? ಇದರ ಅರ್ಥ ಏನೋ ಡೀಲ್ ಆಗಿದೆ ಅನ್ನೋಂಥದ್ದು ಇದೇ ಅಲ್ಲ. ಇದ್ರ ಬಗ್ಗೆ ಉತ್ತರ ಕೊಡ್ತಾ ಇಲ್ಲ ನೀವು. ಅಲ್ಲಲ್ಲ, ಅದನ್ನ ದೇವೇಗೌಡರು ಈಗಾಗಲೇ ಹೇಳಿದ್ದಾರೆ. ಅದರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟನೆಯನ್ನು ಕೊಡೋದು ಬಿಟ್ಟು ಅವರು ರೇಗಾಡ್ತಾ ಇದ್ದಾರೆ. ಮನುಷ್ಯ ಯಾವಾಗ ರೇಗಾಡ್ತಾನೆ? ನೀವು ನನಗೆ ಈ ಮೊದಲಿನ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಆಯ್ತು, ಈಗ ಹೊರಗಡೆ ಬಂದಾಯ್ತು, 10 ಪ್ರಶ್ನೆ ಕೇಳ್ತಾ ಇದ್ದಾರೆ. ನಾವು ಆರಾಮಾಗಿ ನಿಮ್ ಜೊತೆಗೆ ಉತ್ತರ ಕೊಡ್ತಾ ಇದ್ದೀವಿ ತಾನೆ. ಯಾಕೆ ಅವ್ರಿಗೆ ಕೊಡಕ್ ಆಗ್ತಾ ಇಲ್ಲ? ಯಾಕಷ್ಟು ರೋಷ, ಕೋಪ, ರೋಷಾಗ್ನಿ ಯಾಕೆ ಹುಟ್ಟಿ ಬರ್ತಾ ಇದೆ ಅಂತಂದ್ರೆ, ಮನುಷ್ಯ ಯಾವಾಗ ತಪ್ಪು ಮಾಡ್ತಾನೆ ಅವಾಗ ಅದನ್ನ ಸಮರ್ಥನೆ ಮಾಡಲಿಕ್ಕೆ ಆಗೋದಿಲ್ಲ. ಅವಾಗ ಹತಾಶರಾಗಿ ಕೂಗಾಡ್ತಾರೆ, ಕಿರ್ಚಾಡ್ತಾರೆ. ಈಗ ಅವರು ಕೂಗಾಡುದು, ಚೀರಾಡುವುದರ ಅರ್ಥ ಹಿ ಹ್ಯಾಸ್ ಡನ್ ಸಮಥಿಂಗ್ ರಾಂಗ್. ಅದಕ್ಕೆ ಅವರು ಜೈಲು ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ನಾವೇನ್ ಜೈಲಿಗೆ ಹಾಕ್ತೀವಿ? ನಿಮ್ಮ ಮನೆಯಲ್ಲಿ ನೀವು ಜನರನ್ನ ಜೈಲಿಗೆ ಹಾಕಿ ತಯಾರು ಮಾಡಿ ಪೊಲೀಸರನ್ನು ಕಳಿಸಿದ್ರಲ್ಲ. One statement, sir. He says that BJP and JDS are trying to send him to jail. That's what I have already said. If somebody does some criminal thing, then he will go to jail. If D.K. Shivakumar has not done anything, why he should afraid? Means he himself feeling that he has done something wrong, and because of that, he is now trying to, in a way, anticipatory bail he is putting now. He is blaming you, sir. You are trying to There is no conspire. question. Why we should conspire? There is no conspire. There is no question of it. If he wants, let him give a transparent government, nothing is going to happen.